ಮುಜ್ಜುಗಾರನಾ ಏನ್ ಗೈಸ್ ತೂಕನೇ ಇಲ್ಲ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಟು ಯು. ಏನು ಮಾಡ್ತೀರಾ ನೋಡಿ ಗೈಸ್, ಫೈನಲಿ ನಮ್ಮಮ್ಮ ರೆಡಿ ಆಗೋರೆ. ನಮ್ಮ ಡ್ಯಾಡಿ ಅಂತೂ ಕಾರ್ ಒಳಗೆ ಕುತ್ಕೊಂಡ್ಬಿಟ್ಟವ್ರು. ತಿನ್ನಿಸ್ಕೊಂಡು ಹೊರಗಡೆ ಹೋಗಿ ಏನೇನೋ ಅನ್ಕೊಂಡ್ಬಿಟ್ಟವ್ರೆ. ಇಮ್ಯಾಜಿನೇಷನ್ ಅಲ್ಲಿ ಇದಾರೆ ನಮ್ಮ ಮಮ್ಮಿ. ಯಾರು ಸುಳ್ಳು ಹೇಳ್ಬಿಟ್ಟಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಏನ್ ಗೊತ್ತಾ, ಒಂದು ದೊಡ್ಡ ಸೀನೆ ನಡೀತು. ಆ ಸೀನ್ ಏನು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ನನ್ನ ಮರ್ಯಾದೆ ಹೋಯ್ತು. ನಾನು ಆಗ್ಲೇ ಜೋಶಲ್ಲಿ ಒಂದು ಡೈಲಾಗ್ ಹೊರಡ್ಬಿಟ್ಟೆ. ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ಪ್ಲಾನ್ ಏನಪ್ಪ ಅಂದರೆ, ಈಗಷ್ಟೇ ಎದ್ದಿದ್ದೀನಿ ಗೈಸ್. ಇವತ್ತು 10 ಗಂಟೆ ಆಗಿದೆ ಟೈಮು. ಎದ್ದಿದ್ದೆ ಲೇಟು ನೋಡಿ. ಚಡ್ಡಿ ಹಾಕೊಂಡು ಹೆಂಗೆ ಹೊರದಲ್ಲೇ ಸ್ನಾನಾಗಿ ನಮ್ಮ ಮಖ ಒಂದು ತೊಳೆದಿದ್ದೀನಿ ಅಷ್ಟೇ. ಸ್ನಾನಾಗಿನ ಏನೂ ಮಾಡಿಲ್ಲ, ಹಾಗೆ ಎದ್ದು ಬಂದಿದ್ದೆ ಕೆಳಗಡೆ. ಆಮೇಲೆ ನನಗೆ ಫ್ಲಾಶ್ ಆಯಿತು, ನಮ್ಮ ಮನೇಲಿ ಹೇಳ್ದಾಗ ಗೊತ್ತಾಯಿತು ಇವತ್ತು ನಮ್ಮ ಡ್ಯಾಡಿ ಮಮ್ಮಿದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಒಂದು 5 ನಿಮಿಷ ಹಿಂಗೆ ಪಟ್ಟ ತೊಗೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಕೇಕ್ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಹಚ್ಕೋ ನಮ್ಮ ಇದರಲ್ಲಿ ಏನೇನು ಏವೇಟ್ರಲ್ಲ ಹೋಗೋಣ. ನಮ್ಮ ಆಶಿ ಪರಿಸ್ಥಿತಿ ನೋಡಿ ಯಾವ ಥರ ಆಗಿದೆ. ತುಂಬ ದಿನ ಆಗಿದೆ ನಮ್ಮ ಆಶಿನೆಲ್ಲ ತೋರಿಸಿ, ನಮ್ಮ ಡ್ಯಾಡಿ ಮಮ್ಮಿ ತೋರಿಸಿ. ಎಲ್ಲೋಗ್ಬಿಟ್ರು ನಿಮ್ಮ ಡ್ಯಾಡಿ ಮಮ್ಮಿ ಅಂತ ಓದ್ಲಾಗಲ್ಲಿ ಅದಕ್ಕೆ ಓದ್ಲಾಗಲ್ಲೆಲ್ಲ ಕೇಳ್ತಿದ್ದೆ. ತಿಂಗ್ಳಾನ್ಗಟ್ಲೆ ಆಗ್ಬಿಟ್ಟಿದೆ ಬರೀ ಊರು ಸುತ್ಕೊಂಡು. ಹಾಗಾಗಿ ಇವತ್ತು ತೋರಿಸ್ತೀನಿ ಬನ್ನಿ. ಇಲ್ಲೇ ಹೋಗೋಣ ಅಂತ ಓದೋನು ಮಧ್ಯದಲ್ಲಿ ಸ್ಟಾಪ್ ಆಗಿದೆ. ಬಟ್ ಅಂತ KGK ಬ್ರೋ ಅಲ್ವಾ ನೀವು ಅಂತ ಹಿಂಗೆ ಕೇಳಿದ್ರು. ಸರಿ ಹೌದು ಅಂತ ಸ್ಟಾಪ್ ಮಾಡಿಬಿಟ್ಟು ಮಾತಾಡಿದೆ. ಆ್ಯಂಡ್ ಇಲ್ಲೇ ಸೈಡಲ್ಲಿ ಇವ್ರು ಗಾಡಿ ಕೆಟ್ಟೋಗಿ ನಿಂತ್ಬಿಟ್ಟಿದೆಯಂತೆ ನೋಡ್ರಿ. ಸೊ ಅದಕ್ಕೆ ವಾಪಸ್ ತಿರುಗಿಸ್ಕೊಂಡು ನನ್ನ ಗಾಡಿನ ತೊಗೊಂಬಂದು ನಿಲ್ಸಿದ್ದೀನಿ. ಟೋ ಮಾಡ್ತೀನಿ ಅಂತ ಹೇಳಿದ್ರೆ, ಬ್ರೋ ಇರ್ಲಿ ಬ್ರೋ ಪರವಾಗಿಲ್ಲ ಹಂಗೆ ತಡ್ಕೊಂಡು ಹೋಗ್ತೀನಿ ಅಂತ ಮೊದಲೇ ಬೇವ್ತ ಹೋಗ್ಬಿಟ್ಟವ್ರೆ. ತಳ್ಕೊಂಡು ಮನೆಯಿಂದನೂ ತಳ್ಕೊಳ್ತಾ ಇದ್ವಿ. ಬ್ರೋ ಇಲ್ಲೆಲ್ಲೂ ಗ್ಯಾರೇಜ್ ಇಲ್ಲ ಬ್ರೋ ಹತ್ರದಲ್ಲಿ. ಸ್ಟಾರ್ಟ್ ಆದರೆ ಏನೋ ಒಂದು ಮಾಡ್ಬೋದು. ಕುತ್ಕೊಳ್ಳಿ ಮತ್ತೆ ಟೋ ಮಾಡ್ತೀನಿ. ಮುಜ್ಜುಗಾರನಾ? ಓಕೆ ಸೊ ಗೈಸ್ ಫೈನಲಿ ತೊಗೊಂಬಂದ್ಬಿಟ್ಟು ಇಟ್ಟಿದ್ದೀವಿ. ಸೊ ಇವಾಗ ನಾನು ನನ್ನ ಕೆಲ್ಸಕ್ಕೆ ಹೋಗ್ತೀನಿ. ಬೈ. ಕೇಕ್ ತೊಗೊಳ್ಳೋಣ ಅಂತ ಬಂದೆ ಫೈನಲಿ. ಅದ್ರಲ್ಲಿ ಯಾವ್ದು ಚೆನ್ನಾಗಿರುತ್ತೆ ಏನು ಕತೆ, ರೆಡ್ಡಾಗಿರೋದು ತೊಗೊಳ್ಳೋಣ. ಇವತ್ತು ಆ್ಯನಿವರ್ಸರಿ ಅಲ್ವಾ, ಲವಿ ಈ ಥರ. ಇಲ್ಲಿ ಹಾರ್ಟ್ ಬೇರೆ ಇದೆ, ಹಾರ್ಟ್ ಕೇಕು. ರೆಡ್ ವೆಲ್ವೆಟ್ ಅಲ್ವಾ ಇದು? ಇಲ್ಲೊಂದಿದೆಯಾ? ಬೇರೆ ಬೇರೆ ಶೇಪಲ್ಲಿದೆ. ಇದು ಸ್ವಲ್ಪ ಇದಾಗಿದೆ, ಅರ್ಥ ಆಯ್ತಲ್ಲ. ಏನು ಗೈಸ್ ತೂಕನೇ ಇಲ್ಲ ಅನಿಸುತ್ತೆ, ಫುಲ್ ಲೈಟಾಗಿದೆ. ವಾಪಸ್ ಮನೆಗೆ ಬಂದ್ಬಿಟ್ಟು ಇವಾಗ ತಿಂಡಿ ತಿಂತಾಯಿದ್ದೀನಿ. ನಮ್ಮ ಮನೇಲಿ ಇವತ್ತು ಆ್ಯನಿವರ್ಸರಿ ಸ್ಪೆಷಲಾಗಿ ಉಪ್ಪಿಟ್ಟು ಮಾಡಿದ್ದಾರೆ. ಇದ್ರದ ಉಪ್ಪಿಟ್ಟ ನನಗೆ ಇಷ್ಟೇ ತಟ್ಟೆ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಅದು ಒಂದ್ರ ಮೇಲೆ ಒಂದು ಇಡೋ ಥರ ಕಾಣಿಸ್ತಾ ಇದೆ. ನಮ್ಮ ಮಮ್ಮಿನೂ ನೋಡಿ ಒಂದು ಸ್ವಲ್ಪ ಮಾತಾಡ್ತಾ ಇಲ್ಲ. ಮೊನ್ನೆ ನಾನು ಅಳಿಯ ಮಾಡ್ತಿದ್ದ ಬ್ಲಾಗಲ್ಲಿ ಎಷ್ಟು ದಿನ ಆದಮೇಲೆ ತೋರಿಸ್ದೆ ಅಂತ ಅಂದ್ಬಿಟ್ಟು, ಹಂಗೆ ಇವತ್ತು ನಮ್ಮ ಮಮ್ಮಿ ಮಾಡ್ತಾಯಿದ್ದಾರೆ. ಕೇಕ್ ನೋಡಿ ಗೈಸ್, ಫೈನಲಾಗಿ ಯಾವ್ದು ತೊಗೊಂಡೆ ಅಂತ ಅಲ್ಲಿ ತೋರಿಸಿಲ್ಲ ಅನ್ಸುತ್ತೆ ನಿಮಗೆ. ಸೊ ಈ ಹಾರ್ಟ್ ಕೇಕ್ನ ತೊಗೊಂಡಿದ್ದೀವಿ ನೋಡಿ ಗೈಸ್. ಇವತ್ತು ನಮ್ಮ ಡ್ಯಾಡಿ ಮಮ್ಮಿ ಫೈನಲಿ ನನ್ನ ಬ್ಲಾಗಲ್ಲಿ ನಮ್ಮ ಮಮ್ಮಿನೇ ಇವತ್ತು. ನಮ್ಮ ಮಮ್ಮಿನೇ ಸ್ಪೆಷಲ್, ಅವ್ರ ಬರ್ಡೇ ಅನ್ನೋ ಥರ. ಮತ್ತೆ ಕರ್ಕೊಂಬ ನೋಡ್ರಿ ನಮ್ಮ ಅಮ್ಮನಿಗೆ ಮೊಮ್ಮಗನ ನೆನಪು. ಪರವಾಗಿಲ್ಲ, ಇಷ್ಟೊತ್ತಾರು ಉರಿತಾ ಇದೆ. ಇದು ಚೆನ್ನಾಗೈತಿದೆ ಅದು. ಇನ್ನೂ ಉರಿತಾನೆ ಐತಲ್ಲಮ್ಮ. ಏನಮ್ಮ ಇದು ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಪೆಷಲ್ಲು. ಸಖತ್ತಾಗಿ ಉರಿತು. ಯಾರಾದ್ರು ಇಷ್ಟೊಂದು ಉರಿದಿರೋದು ನೋಡಿದ್ರಾ? ನಾನಂತೂ ನೋಡಿರಲಿಲ್ಲ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಟು ಯು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಟು ಯು. ಥ್ಯಾಂಕ್ ಯು. ನಾನೊಬ್ಬನೇ, ಇನ್ಯಾರೂ ಇಲ್ಲ ಹಾಡು ಹೇಳಕ್ಕೆ. ತಿನ್ಸ್ಕೊಳ್ಳಿ ಒಬ್ರಿಗೊಬ್ರು. ಎಷ್ಟನೇ ವರ್ಷದ್ದು ಅಂತೆಲ್ಲ ಕೇಳಲ್ಲ ಬಿಡಿ. ಓಲಿ 34 ವರ್ಷನೇನಮ್ಮ ನೋಡಿ ನಮ್ಮ ತಿನ್ಸಮ್ಮ ನೀವು, ಆಮೇಲೆ ನಾನು ತಿನ್ನಿಸ್ತೀನಿ. ಫಸ್ಟ್ ನೀವೇ ತಿನ್ಸ್ಕೊಳ್ಳಿ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಕಣಮ್ಮ. ಸ್ವಲ್ಪ ಡ್ರೈ ಆಗಿರಬೇಕು ಹೇಳ್ಬಿಟ್ಟು ಚೆನ್ನಾಗಿರ್ಬೇಕು ಅಂತ. ಕೇಕ್ ಏನಾದ್ರು ಅಕಸ್ಮಾತ್ ಚೆನ್ನಾಗಿಲ್ಲ ಅಂದರೆ ಮನ್ಸಿಗೆ ಬೇಜಾರಾಗ್ಬಿಡುತ್ತೆ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಕೇಕ್ ಈಟಿಂಗ್ ಸೆರೆಮನಿ. ಈಗ ಟೈಮ್ ಇನ್ನು 3 ಗಂಟೆ. 3 ಗಂಟೆಗೆ ಫುಲ್ ಕತ್ಲಾಗಿದೆ. ನಾನು ಇಲ್ಲಿ ಲೈಟ್ ಹಾಕೊಂಡೆಲ್ಲ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಒಂದಿಷ್ಟು ಕೆಲಸ ಇತ್ತು. ಸೊ ಅದಕ್ಕೋಸ್ಕರ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ. ಕೆಲಸ ಎಲ್ಲ ಮುಗಿಸಿ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ಬಜೆಟ್ ವಿಡಿಯೋ, ಇಡೀ ಟ್ರಿಪ್ ಎಷ್ಟಾಯಿತು ಏನು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಮ್ಮ ಸ್ಪಾನ್ಸರ್ಸ್ ಕೂಡ ಇದ್ದರು. ಬೈ ಚಾನ್ಸ್ ಏನಾದ್ರು ನೀವೇನಾದ್ರು ಪ್ಯಾಕೇಜ್ ಟ್ರಿಪ್ಸ್ಗೆ ನೋಡ್ತಾ ಇದ್ದರೆ ನಾರ್ತ್ ಇಂಡಿಯಾಗೆ, ಚಾರ್ಧಾಮ್ಗೆ ಎಲ್ಲೇ ಆಗಿರ್ಬೋದು, ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಶಿವನಂದಿ ಟ್ರಾವೆಲ್ಸ್ ಅಂತ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೀನಿ. ಒಳ್ಳೆ ಬಜೆಟಲ್ಲಿ, ಒಳ್ಳೆ ರೀಸನೇಬಲ್ ಪ್ರೈಸಲ್ಲಿ ಬಜೆಟ್
ಟ್ರಿಪ್ಗಳು ಅವ್ರ ಹತ್ರ ಅವೈಲೇಬಲ್ ಇದೆ, ಚೆಕ್ಔಟ್ ಮಾಡಿ ನೀವು. ಪ್ಲ್ಯಾನ್ ಏನು ಹಾಕೊಂಡಿದ್ದೆ ಅಂದರೆ ಎಲ್ಲಾದರೂ ಸಿನಿಮಾ ನೋಡೋಕೆ ಹೋಗೋಣ ಅಂತ ಅಂದ್ಕೊಂಡೆ. ಹೊರಗಡೆ ನೋಡಿದ್ರೆ ಮಳೆ ಬರ್ತೈತೆ ಸರಿಯಾಗಿ. ನನ್ನ ರೂಮ್ ಮಾತ್ರ ಕತ್ಲು ಇಲ್ಲ, ಹೊರಗಡೆ ನಿಜವಾಗ್ಲೂ ಕತ್ಲ ಗೊತ್ತಾಗ್ತಾ ಇಲ್ಲ. ಈ ಲೈಟ್ ಬಿಟ್ಕೊಂಡಿರೋದಕ್ಕೆ ಕಣ್ಣೇ ಕರೆಕ್ಟಾಗಿ ಕಾಣ್ತಾ ಇಲ್ಲ. ಸೊ ರೆಡಿ ಆಗ್ತೀನಿ, ನೋಡೋಣ ಎಷ್ಟು ಗಂಟೆಗೆ ಶೋ ಇದೆ ಅಂತ ಅಂದ್ಬಿಟ್ಟು. ತುಂಬ ದಿನ ಆದಮೇಲೆ ಯೂಸಾಗಿ ನಾನೇ ಎಲ್ಲ ಕಡೆ ಆಡ್ಕೊಂಡು ಊರು ಸುತ್ಕೊಂಡಿರ್ತೀನಿ. ಸೊ ನಮ್ಮ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕೆ ಕರೆಕ್ಟಾಗಿ ಆಗಿಲ್ಲ. ಅದಕ್ಕೋಸ್ಕರ ಇವತ್ತು ಸಿನಿಮಾ ಕರ್ಕೊಂಡು ಹೋಗೋಣ ಅವರೆಲ್ಲರೂ ಅಂದರೆ ಮಮ್ಮಿ ಡ್ಯಾಡಿ ಅಷ್ಟೇ. ಹೊರಗಡೆ ಮಾತ್ರ ವೆದರೇ ಚೇಂಜ್ ಆಗಿಬಿಟ್ಟಿದೆ. ನಾನು ಹಂಗೆ ಏರ್ ಕಟ್ ಮಾಡಿಸ್ಕೊಂಬಂದ್ಬಿಡೋಣ. ಆ್ಯಕ್ಚುಲಿ ಫಸ್ಟ್ ಬಿಯರ್ಡ್ ಮಾತ್ರ ಟ್ರಿಮ್ ಮಾಡಿಸ್ಕೊಂಬರೋಣ ಅಂದ್ಕೊಂಡೆ. ಇವಾಗ ಏರ್ ಕಟ್ಟು ಹೆಂಗಿದ್ರು ಹೋಗ್ತಾ ಇದ್ದೀನಿ, ಮಾಡಿಸ್ಕೊಂಬಂದ್ಬಿಡೋಣ ಅಂದ್ಕೊಂಡೆ. ಬಟ್ ಪ್ರಾಬ್ಲಮ್ ಏನಂದರೆ ಮಳೆ ಬರ್ತೈತೆ, ಗಾಡೀಲಿ ಹೋಗಬೇಕು, ಗಾಡಿ ಹೊರಗಡೆ ಇದೆ. ನಾನು ಕಾರಲ್ಲಿ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. ಬಟ್ ನಮ್ಮ ಮಮ್ಮಿ ಮಾತ್ರ ನಾನು ಸರಿಯಾಗಿ ಬೈತಾರೆ ಕಾರಲ್ಲಿ ಹೋದರೆ. ಅದು ಹೇರ್ ಕಟ್ಟಿಗೆ ಕೂದಲು ಎಲ್ಲ ಕಾರಲ್ಲಿ ಉದ್ರಿರುತ್ತೆ, ಸಣ್ಣದು ಎಲ್ಲ ಬಟ್ಟೆಗೂ ಅಂಟ್ಕೊಳ್ಳುತ್ತೆ ಅಂತ ಬೈತಾರೆ. ಸೊ ಅದಕ್ಕೆ ಕಾರಲ್ಲಿ ಬೇಡ, ಮಳೆಯಲ್ಲಿ ನೆಂದ್ಕೊಂಡು ಹೋಗ್ಬಿಡ್ಲಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಟೈಮ್ ಬೇರೆ ಇಲ್ಲ, 5:45 ಶೋ ಇದೆ. ಸೊ ಹೋಗ್ಬಿಟ್ಟು ಬೇಗ ಬರಬೇಕು ಇವಾಗ, ಇಲ್ಲ ಅಂದರೆ ಇನ್ನೂ ಲೇಟ್ ಆಗಿಬಿಟ್ರೆ ಮನೆಯವ್ರಿಗೆ ಅಡ್ಜಸ್ಟ್ ಆಗೋಲ್ಲ ಆ ಟೈಮಿಂಗು. ಓಕೆ, ಸೊ ಗೈಸ್ ಏನು ಗೊತ್ತಾ, ತಲೆ ಕೆಡ್ಸ್ಕೊಳ್ಳೋದು ಬೇಡ, ಆಗಿದ್ದಾಗಲಿ ನೋಡ್ಕೊಳ್ಳೋಣ, ಬೈದ್ರೆ ಬೈಸ್ಕೊಳ್ಳೋಣ ಅಂತ ಅಂದ್ಕೊಂಡು ಕಾರೇ ತೆಗೆದುಬಿಡೋಣ ಅಂದ್ಕೊಂಡಿದ್ದೀನಿ. ಇನ್ನೇನು ಮಾಡೋಕ್ಕಾಗುತ್ತೆ, ಬೇರೆ ಆಪ್ಷನ್ ಇಲ್ಲ. ಈ ಥರ ನೆನ್ಕೊಂಡು ಹೋಗೋದಕ್ಕಿಂತ ಕಾರಲ್ಲಿ ಹೋಗೋದು ಬೆಟರು. ಕೃಷ್ಣಾನಿ ಬೇಗನೆ ಬಾರು. ಒಂದು ರೌಂಡು ಕಾರ್ನ ಹೊರಗಡೆ ತೊಗೊಂಡೋದ್ರೆ ಮಳೆಗೆ ಅಟ್ಲೀಸ್ಟು ಬರೋ ಧೂಳು ಇರೋದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ. ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಈ ಭೂಮಿ ಕಷ್ಟ ಆಗಿದೆಯೋ. ಬಂದಿದ್ದೀನಿ ಗೈಸ್. ಏನು ಮಾಡ್ತೀರಾ? ಫುಲ್ ಶಾರ್ಟಾ ಬೇಕಾಗುತ್ತಾ? ಫುಲ್ ಶಾರ್ಟು ಹೇರ್ ಕಟ್ ಬೇಕಾ? ಬೇಡಲ್ಲ? ಹಾಂ ಅಷ್ಟೇ ಸೈಜ್. ಹಾಂ ಅಷ್ಟೇ ಅದು ಮಾಡಿ. ಆಮೇಲೆ ಬಿಯರ್ಡ್ ಗೈಸ್ ನೋಡಿ ಗೈಸ್, ಜಾಸ್ತಿ ಚೇಂಜಸ್ ಅದು ಇದು ಅಂತ ಏನೂ ಮಾಡಿಲ್ಲ, ಎಲ್ಲ ಹಂಗೆ ಇದೆ. ಸೊ ಲೈಟಾಗಿ ಸ್ಪ್ಲಿಟ್ ಆ್ಯಂಡ್ಸ್ ಅವು ಇವೇನೋ ಇರ್ತಲ್ಲ, ಸೊ ಅದನ್ನು ಕಟ್ ಮಾಡಿದ್ದಾರೆ. ಆ್ಯಂಡ್ ಬಿಯರ್ಡ್ ಇಂಪಾರ್ಟೆಂಟು. ಸೊ ಬಿಯರ್ಡ್ ಮಾಡಿಸ್ಕೊಂಡಿದ್ದೀನಿ. ಗುಡ್ ಟು ಗೋ. ಬನ್ನಿ ಹೋಗೋಣ, ಟೈಮ್ ಆಗಿದೆ, ಮಳೆ ಇನ್ನೂ ನಿಂತಿಲ್ಲ, ಬರ್ತಾನೆ ಇದೆ. ಮನೆಗೆ ಬಂದು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ, ಹೊರಟೋಣ ಅಂತ ಅಂದ್ಬಿಟ್ಟು. ನೋಡಿದ್ರೆ ಇವಾಗ ನಮ್ಮ ಮಮ್ಮಿ ಬ್ಯುಸಿಯಾಗಿದ್ದಾರೆ. ಅದು ಏನು ಪೂಜೆ ಮಾಡ್ತಾಯಿದ್ದಾರೆ. ಸರಿ ಪೂಜೆ ಮಾಡಲಿ ಅಂತ ಸುಮ್ಮನೆ ಇದ್ದೀನಿ. ಸೊ ಕರೆಕ್ಟಾಗಿ 5 ಗಂಟೆ ಆಗಿದೆ. 5 ಗಂಟೆಗೆ ಹೊರಡೋಣ ಅಂದ್ಕೊಂಡಿದ್ವಿ. 5:45 ಅನಿಸುತ್ತೆ ಶೋ ಇರೋದು. ಸೊ ಟಿಕೆಟ್ಸ್ ಏನು ಬುಕ್ ಮಾಡಿಲ್ಲ, ಅಲ್ಲೇ ಹೋಗಿ ತೊಗೊಳ್ಳೋಣ ಅಂತ. ಅದಕ್ಕೆ ಒಂದು ಚೂರು ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಫೈನಲಿ ನಮ್ಮಮ್ಮ ರೆಡಿ ಆಗೋರೆ. ನಮ್ಮ ಡ್ಯಾಡಿ ಅಂತೂ ಕಾರ್ ಒಳಗೆ ಕುತ್ಕೊಂಡ್ಬಿಟ್ಟವ್ರು, ಹೋಗ್ಬಿಟ್ಟು ತಲೆನೇ ಕೆಡಿಸ್ಕೊಳ್ಳಲ್ಲ ಅಂತ. ನಮ್ಮ ಮಮ್ಮಿದು ಏನು ಹೇಳಿ ಲಾಸ್ಟ್ ಮೂಮೆಂಟಲ್ಲೆಲ್ಲ. ನೋಡಿ ಗೈಸ್, ವೆದರ್ ಎಷ್ಟು ಚೆನ್ನಾಗಿದೆ ಅಂತ. ಈ ವೆದರಲ್ಲಿ ಕಾರ್ ಓಡಿಸಿ ಎಷ್ಟೋ ದಿನ ಆಗ್ಬಿಟ್ಟಿತ್ತು. ನನ್ನ ಕಾರ್ನ ಗೊತ್ತು, ಫ್ರೆಂಡ್ ಕಾರ್ ಓಡಿಸಿದ್ದೀನಿ ನಾನು ಮನೆಯಲ್ಲೆಲ್ಲ ಮೊನ್ನೆ ಊರಿಗೆ ಹೋದಾಗ ಅಂತ. ಬಟ್ ನಮ್ಮ ಕಾರಲ್ಲಿ ಓಡಿಸೋ ಫೀಲ್ ಬೇರೆ ಇರುತ್ತಲ್ಲ, ನಮ್ಮ ಕಾರ್ ಅನ್ನೋದು ಮಸ್ತು. ನಾವು ಬಂದು ರೀಚ್ ಆಗಿದ್ದೀವಿ ಬರಬೇಕಾಗಿರೋ ಜಾಗಕ್ಕೆ. ಲೆಟ್ಸ್ ಗೋ ಗೈಸ್. ಟಿಕೆಟೇ ತೊಗೊಂಡಿಲ್ಲ ನಾನು. ಟಿಕೆಟ್ ಎಲ್ಲಿ ತೊಗೊಬೇಕನ್ನೋದು ಮರ್ತೋಗ್ಬಿಟ್ಟಿದ್ದೀನಿ. ಸೀದಾ ಸಿನಿಮಾ ಹಾಲ್ ಕಪ್ಪಕ್ಕೆ ಬಂದುಬಿಟ್ಟಿದ್ದೀನಿ. ಅದಕ್ಕೆ ವಾಪಸ್ ಕೆಳಗಡೆ ಬಂದು ಮೋಸ್ಟ್ ಕೆಳಗಡೆನೇ ಸಿಗೋ ಟಿಕೆಟ್. ತುಂಬ ದಿನ ಆಗ್ಬಿಟ್ಟಿದೆ ಬಂದು, ಅದಕ್ಕೋಸ್ಕರ ಮರ್ತೋಗ್ಬಿಟ್ಟಿದ್ದೀನಿಲ್ಲ. ಟೆನ್ಷನಲ್ಲಿ ಮೇಲೆ ಹೊತ್ತೋದು ಕೆಳಗೆ ಹೊತ್ಬಿಟ್ಟೆ. ಬಡ್ಡಿ ಮಗಂದು ಬನ್ನಿ ಸ್ಟೇರ್ಸಲ್ಲಿ ಹೋಗೋಣ, ಸ್ವಲ್ಪ ಕ್ಯಾಲರೀಸ್ ಆದರೂ ಬರ್ನ್ ಆಗುತ್ತೆ. ಲಾಸ್ಟು ಯಾವಾಗ ನಾವು ಸಿನಿಮಾ ನೋಡಿದ್ದು ಹೊಟ್ಟೆಗೆ ಬಂದ್ಬಿಟ್ಟು ಅಂತ ನನಗೂ ಅವತ್ತೇ ಬೇರೆ ಥರ ಇತ್ತು. ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಪೆಷಲ್, ಅದಕ್ಕೋಸ್ಕರನೇ ಬಂದಿರೋ. ರಾತ್ರಿ ಆಚೆ ಏನು ಊಟ ನೋಡ್ರಿ. ನಮ್ಮ ಮಮ್ಮಿಗೆ ನಿಜವಾಗ್ಲೂ ಹೇಳ್ತಿದ್ದೀನಿ, ಇವತ್ತು ಅದನ್ನು ಕೇಳೋದಕ್ಕೇ ಸಿನಿಮಾಗೆ ಹೋಗೋಣ ಅಂತ 10 ಸರಿ ಯೋಚನೆ ಮಾಡಿದ್ದೀನಿ. ನಮ್ಮ ಮನೇಲಿ ಏನಾದ್ರು ಕೇಳ್ತೀನಿ ಅಂತ ಹೇಳಿದ್ರೆ ಹೋಗೋಣ ಅಂತಂದರೆ ಯಾಕೆ ಬೇಡ 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 ಅಂತಾರೆ ಮನೇಲಿ. ಬೇಡ ಅಂತಲೇ ಹೇಳ್ತಿದ್ದೆ. ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿಗೆ ತಿರುಗಿಸಿ ನಾನೇನಾದ್ರು ಹೇಳೋದು ಯಾಕೆ ಬೇಕು, ಹೋಲಿ ಬಿಡು ಅಂತ ಸುಮ್ಮನಾಗಿದ್ದಾರೆ. ಬಂದಿದ್ದೀವಿ. ನಾಳೆ ಆಚೆ ಹೋಗ್ಬೇಕಲ್ಲ, ನಾಳೆ ನಾಡಿದ್ದು ಎಲ್ಲೆಲ್ಲ ಹೋಗೋ ಪ್ಲ್ಯಾನ್ಗಳಿದ್ದಾವೆ. ಏನೇನು ಅಂತ ಹೇಳ್ತೀನಿ, ಅಂತ ಗೊತ್ತಾಗುತ್ತೆ ನಿಮಗೇನೆ. ಸ್ಟ್ರೀಮ್ ಮಾಡಬೇಕಾದ್ರೆ ಭೀಮಾಗೆ ಹೋಗ್ಬೇಕಾ, ಗಣೇಶ ಮೂವಿಗೆ ಹೋಗ್ಬೇಕಾ ಅಂದಾಗ ಎಲ್ಲ ಗಣೇಶ್ ಮೂವಿಗೆ ಹೋಗಿ ಅಂತೆ. ಅದಕ್ಕೋಸ್ಕರ ಬಂದಿರೋದು. ಇದು ದುನಿಯಾ ವಿಜು, ಅದಕ್ಕಾದ್ರೆ ಮನೆಯವ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ಭೀಮಾ ನೋಡಿ, ನಮ್ಮ ಡ್ಯಾಡಿಗೆ ಗೊತ್ತು ಯಾವ ಮೂವಿ ಹೋಗ್ತಾ ಇದೆ. ಮೊಬೈಲಲ್ಲಿ ನೋಡ್ತಾ ಎಲ್ಲ ಸೋಷಿಯಲ್ ಮೀಡಿಯಾದಿಂದ ಅಪ್ಡೇಟ್ ಆಗ್ಬಿಟ್ಟವ್ರಿಗೆ. ಏನಾಗ್ತಿದೆ ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಬೆವರ್ತಾ ಇದ್ದೀನಿ ನಾನು. ಒಳ್ಳೆ ಸ್ಟೆಪ್ಸು ಒಂದೊಂದು ರೋ ಮಿಸ್ ಆದ್ರೂ ಕಷ್ಟ ಅಲ್ವಾ. ನಾನು ಫುಲ್ಲು ಜನ ಇರ್ತಾರೆ ಅಂತೆಲ್ಲ ಅಂದ್ಕೊಂಡಿದ್ದೆ, ನೋಡಿದ್ರೆ ಜನನೇ ಇಲ್ಲ. ಹಾಗೆ ಖಾಲಿ ಹೊಡಿತಾ ಇರೋ ಕೌಂಟ್ರಲ್ಲಿ. ಪವರ್ ಬ್ಯಾಂಕ್ ತೊಗೊಂಡ್ರೆ ನಮ್ಮ ಆಮೇಲೆ ಅಲ್ಲೇ ಬಿಟ್ಬಿಟ್ಟು ಟ್ಯಾಕ್ಸ್ ಆಗಿಬಿಟ್ಟು ಇಲ್ಲಿ ಎ ಸಿ ಇದೆ, ಅಲ್ಲಿ ಎ ಸಿನೇ ಇಲ್ಲ ಗೈಸ್ ಹೊರಗಡೆ.
ಚೆನ್ನಾಗಿ ನೋಡ್ಕೊಳ್ಳೋದೇ ಇಲ್ಲ ಅಂತಾರೆ. ಅಷ್ಟು ದುಡ್ಡು ಕೊಟ್ಬಿಟ್ಟು ಒಳಗಡೆ ಬರ್ತೀವಿ. ತೋರಿಸಿ ಹೊಟ್ಟೆ ಹಸು ಬರೆಸ್ತಾ ಇದ್ರು. ಓಕೆನಮ್ಮ ನೋಡಿ, ನಮ್ಮ ಮಮ್ಮಿಗೂ ಹಸುವಾಗಿದೆ. ಟೆಕ್ನಿಕ್ಕು ತೋರಿಸಿದ್ರೆ ಜಾಸ್ತಿ ಹಸುವಾಗುತ್ತೆ. ಅದಕ್ಕೆ ಅವ್ರು ತೋರಿಸೋದು ನೋಡಿ. ಇಲ್ಲಿ ಎಲ್ಲ ಕಳ್ಳರು. ಮನೆಯಲ್ಲೂ ಇತ್ತು. ಏನು ಪಿಜ್ಜಾನ? ಅಲ್ಲ, ಐಸ್ ಕ್ರೀಮ್. ನೀನು ಅರ್ಜೆಂಟ್ ಅಂದ್ಬಿಟ್ರೆ ಎಲ್ಲಿಗೆ ಬರ್ಬೇಕಾದ್ರೆ ಅರ್ಜೆಂಟಾಗಿ ಬರಲಿಲ್ಲ ಅಂದರೆ ಟಿಕೆಟ್ ಸಿಗಲ್ಲಮ್ಮ. ಕರೆಕ್ಟ್ ಟೈಮ್ ಬಂದಿದ್ದೀವಿ ತಾನೇ. ಇಲ್ಲ ಇನ್ನೊಂದು 2 ರೂ ಮುಂದೆ ಸಿಗೋದು ಅಷ್ಟೇ. ಚೆನ್ನಾಗಿರೋದಾ ನೋಡಿ ಗೈಸ್. ಎಲ್ಲ ಬೇಕು, ಎಲ್ಲ ಥರದ ಅಡ್ವಾಂಟೇಜು ಬೇಕು ನಮ್ಮ ಮಮ್ಮಿಗೆ. ಬೇಗನೂ ಬರೋಕ್ಕಾಗಲ್ಲ. ನಾನೆಲ್ಲೋ ಇಷ್ಟು ಬೇಗ ಕರ್ಕೊಂಡೋಗೋದಕ್ಕೆ ಅಲ್ಲಿ ಡಿಮಾರ್ಟಲ್ಲೂ ಅಲ್ಲೆಲ್ಲಾದ್ರೂ ಸುತ್ತಾಡಿಸ್ಕೊಂಡು ಏನಾದ್ರು ತಿನ್ನಿಸ್ಕೊಂಡು ಹೊರಗಡೆ ಹೋಗಿ ಏನೇನೋ ಅನ್ಕೊಂಡ್ಬಿಟ್ಟವ್ರೆ. ಇಮ್ಯಾಜಿನೇಷನ್ ಅಲ್ಲಿ ಇದಾರೆ ನಮ್ಮ ಮಮ್ಮಿ. ಗೊತ್ತಾಗಿಲ್ಲ ಇಲ್ಲ ಹೋಗ್ಬೇಕಾರೆ ಹೋಗೋಣ ಬಿಡಮ್ಮ. ನಮ್ಮ ಡ್ಯಾಡಿ ಬೈಕ್ಗೋಸ್ಕರ ನಮ್ಮ ಮಮ್ಮಿ ಬೇಡ ಅಂತಿರೋದು. ಶಾಪಿಂಗ್ ಇಲ್ಲ ಅಂದರೆ ಬೇಕು ಅಂತಾರೆ ಅಲ್ವೇನಮ್ಮ? ಗೈಸ್ ಇವಾಗ ವಾಶ್ರೂಮಿಗೆ ಬಂದ್ವಿ. ಏನು ಸಖತ್ತಾಗಿದೆ ಗುರು. ಲೈಟು ನೋಡ್ರಿ ಏನು ಸಖತ್ತಾಗಿ ಕಾಣ್ತಾ ಇದೆ. ಅದ್ಭುತ. ಈ ಥರ ಇದ್ಬಿಟ್ರೆ ನನ್ನ ರೂಮಲ್ಲಿ ಬ್ಲಾಗ್ ಮಾಡೋಕ್ಕೆ ಮಸ್ತು. ಓಕೆ ಸೊ ಗೈಸ್ ನಾವೀಗ ವಾಪಸ್ಸು ಪಾರ್ಕಿಂಗ್ ಹೋಗ್ತಾ ಇದೀವಿ. ನಮ್ಮ ಮಮ್ಮಿಗೆ ಫುಲ್ ಖುಷಿ ಆಗ್ಬಿಟ್ಟಿದೆ. ನನಗೂ ಯಾರೋ ಸುಳ್ಳು ಹೇಳ್ಬಿಟ್ಟಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಹಾಡಲ್ಲಿ ಮಾತ್ರ 8 ಜನ ಬರೋದು, ಕೆಲವೊಬ್ರು 8 ಜನ ಇಂದ 16 ಜನ ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ ನನಗೆ. ಓಕೆನಾ? ಸೊ ನಾನೇ ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ. ಇವಾಗ ಆ್ಯಕ್ಚುಲಾಗಿ ನೋಡೋದು ಗೊತ್ತಾಯಿತು. ಇನ್ನೊಂದು ಕೆಳಗಡೆ ಸಾರಿ ಇವಾಗ ಲಂಚಿಗೆ ಹೋಗ್ಬೇಕು, ಡಿನ್ನರ್ಗೆ ಹೋಗಬೇಕು. ಮ್ಯಾಟ್ರ್ ಏನಂದರೆ ಡಿನ್ನರ್ಗೆ ಕಾಂಪ್ಲಿಕೇಶನ್ನು. ನಮ್ಮ ಮಮ್ಮಿ ವೆಜ್ಜು, ನಾನು ಡ್ಯಾಡಿ ನಾನ್ ವೆಜ್ಜು. ಸೊ ಎಲ್ಲೋಗೋದು ಅಂತ ತಲೆ ಕೆಟ್ಟೋಗ್ತಾನೆ. ಇಲ್ಲಿ ಸಿಕ್ತು ಯೂಟರ್ನು. ಮುಂಚೆ ಎಲ್ಲ ಹಿಂದೆ ಯೂಟರ್ನ್ ಇಟ್ಟಿದ್ರು. ಮೋಸ್ಟ್ಲಿ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅದಕ್ಕೆ 2 ಯೂಟರ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸದ್ಯ ಇಲ್ಲೆಲ್ಲ ಮುಂದೆ ಐತೆ. ನಾವಿನ್ನೂ ಮುಂದಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಅಂದ್ಕೊಟ್ಟಿದ್ವಿ. ಫಿಕ್ಸ್ ಆಗಿದೆ ಎಲ್ಲೆಲ್ಲಿ ಹೋಗ್ಬೇಕು ಯಾರ್ಯಾರು ಅಂತ ಅಂದ್ಬಿಟ್ಟು ನೋಡೋಣ ಏನೇನಾಗುತ್ತೆ ಅಂತ ಅಂದ್ಬಿಟ್ಟು. ನಮ್ಮ ಮಮ್ಮಿಗೆ ದೋಸೆ ಅಂದ್ರೆ ಇಷ್ಟ ಇಲ್ಲ ಅನಿಸುತ್ತೆ. ಸೊ ಒಂದು ಜಾಗದಲ್ಲಿ ಎಲ್ಲಿ ಬಂದೆ ಅದು ಕ್ಲೋಸ್ ಅಂತ ಅಂದ್ಬಿಟ್ರು. ಅಂದರೆ ಎಲ್ಲ ಮುಗೀತು ಅಂತ. ಇಲ್ಲ ಇನ್ನೊಂದು ಐತೆ ಬಾರಮ್ಮ. ನಿಮ್ಗಿಂತ ಜಾಸ್ತಿ ನಾವು ಯೋಚನೆ ಮಾಡಿದ್ದೀವಿ. ದೋಸೆಗೆ ಕೇಳೋದೇ ಅಪರೂಪಕ್ಕೆ ನಮ್ಮ ಮಮ್ಮಿ. ಯಾವಾಗಲೂ ಕೊಡಿಸಿಲ್ಲ ಅಂತ ಹೇಳಿದ್ರೆ ಮರ್ಯಾದೆ ಇರಲ್ಲ. ಏನು ಗೊತ್ತಾ, ಒಂದು ದೊಡ್ಡ ಸೀನೇ ನಡೀತು. ಆ ಸೀನ್ ಏನು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸದ್ಯಕ್ಕೆ ನಮ್ಮ ಏರಿಯಾ ಒಂಥರ ಇಂಟೀರಿಯರ್ ಅಲ್ವಾ. ಸೊ ಅದಕ್ಕೋಸ್ಕರ ಎಲ್ಲ ಹೋಟೆಲ್ಗಳು ಕ್ಲೋಸ್ ಆಗ್ತಿದ್ದಾವೆ. ಕೊನೆಗೆ ಹೋಗ್ತಾ ಅದು ಸಿಗಲ್ಲ ಅಂತ ಅಂದ್ಬಿಟ್ಟು ನಾನು ಡ್ಯಾಡಿ ನಾನ್ ವೆಜ್ ಏನಿದೆ ಅದನ್ನ ಪಾರ್ಸಲ್ ತೊಗೊಂಬಿಡೋಣ ಅಂತ ಅಂದ್ಬಿಟ್ಟು ಪಾರ್ಸಲ್ ಹೇಳಿದ್ದೀನಿ. ಅದಕ್ಕೆ ಬಂದು ಕುತ್ಕೊಂಡಿದ್ದೀನಿ ಅವ್ರನ್ನ ಬಿಟ್ಬಿಟ್ಟಲ್ಲಿ. ಆ್ಯಂಡ್ ಮಮ್ಮಿಗೆ ಬೇರೆ ಕಡೆ ಕರ್ಕೊಂಡು ಹೋಗಬೇಕು. 3 ಆಪ್ಷನ್ ಇಟ್ಕೊಂಡಿದ್ವಿ ಓಕೆನಾ ದೋಸೆಗೆ. ಆ 3 ಜಾಗ ಕ್ಲೋಸ್ ಆಗಿಬಿಟ್ಟಿದೆ. ಆ್ಯಂಡ್ ಮಮ್ಮಿಗೆ ದೋಸೆನೇ ಬೇಕು. ಮಮ್ಮಿ ಅದು ಬಿಟ್ಟು ಯೂಸಾಗಿ ಹೊರಗಡೆ ತಿನ್ನೋದು ಅಂದರೆ ಬೇರೆ ಏನೂ ಪ್ರಿಫರ್ ಮಾಡಲ್ಲ. ಎಸ್ಪೆಷಲಿ ನಾನ್ ವೆಜ್ ಅಂತೂ ಪ್ರಿಫರೇ ಮಾಡಲ್ಲ ಅವರು. ಗೈಸ್ ಏನು ಗೊತ್ತಾ, ಪಕ್ಕದ ಹೋಟ್ಲಲ್ಲಿ ನಾನು ಆಲ್ರೆಡಿ ಆರ್ಡರ್ ಮಾಡಿಬಿಟ್ಟಿದ್ದೆ. ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಕಡೆ ಕಾಣಿಸ್ತು. ಸರಿ ಒಂದ್ಸರಿ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಟೇಸ್ಟ್ಗೆ ತೊಗೊಂಡಿದ್ದೀನಿ. ಬಿರಿಯಾನಿ ಖಾಲಿ ಆಗ್ಬಿಟ್ಟಿದೆ ಅಂತ ಇಲ್ಲ, ಅದನ್ನೂ ಟೇಸ್ಟ್ ಮಾಡ್ಬೋದಿತ್ತು. ಈ ಪಕ್ಕದ ಹೋಟ್ಲಲ್ಲಿ ಆರ್ಡರ್ ಮಾಡಿದ್ದು ಬಂದಿದೆ. ಹೌದು ಆರು ಟ್ರೈ ಮಾಡೋಣ ಅಂತ. ಒಳ್ಳೆ ಸೀನ್ಗಳು ಏನು ಹೇಳ್ತೀರಾ ನಮ್ಮ ಕಥೆಯ. ನೋಡಿ ಇಲ್ಲಿ 2 ಪಾರ್ಸಲ್ಗಳು ಎತ್ಕೊಂಡು ಹೋಯ್ತಾ ಇದ್ದೀನಿ. ನನ್ನ ಮರ್ಯಾದೆ ಹೋಯ್ತು. ನಾನು ಆಗಲೇ ಜೋಶಲ್ಲಿ ಒಂದು ಡೈಲಾಗ್ ಹೊಡೆದ್ಬಿಟ್ಟೆ. ನಮ್ಮಮ್ಮ ದೋಸೆ ಕೇಳ್ಬಿಟ್ಟು ನಾವು ದೋಸೆ ಕೊಡಿಸಿಲ್ಲ ಅಂದರೆ ನಮ್ಗೊಂದು ಮರ್ಯಾದೆ ಯಾರು ಇರುತ್ತಾ ಅಂತ ಅಂದ್ಬಿಟ್ಟು. ಬಟ್ ಎಲ್ಲೂ ಸಿಗಲಿಲ್ಲ ಗುರು. ಎಷ್ಟು ಹುಡುಗರು ಸಿಗಲಿಲ್ಲ. ಕೊನೆಗೆ ಒಂದು ಲಾಸ್ಟ್ ಆಪ್ಷನ್ ಅನ್ನಲ್ಲ, ಅಲ್ಲೂ ಸಿಗಲಿಲ್ಲ. ಸೊ ಅದಕ್ಕೆ ಕೊನೆಗೆ ನೂಡಲ್ಸ್ ತಿಂತಾ ಇದ್ದಾರೆ ಹೊಸದಾಗಿ. ಇದನ್ನು ಟೇಸ್ಟ್ ಮಾಡಲಿ. ಇದ್ರ ಟೇಸ್ಟ್ ಇಡಿಸುತ್ತಾ ಇಲ್ಲ ನಮ್ಮ ಮಮ್ಮಿಗೆ ನೋಡೋಣ. ಏನಾಯ್ತು ಚೆನ್ನಾಗಿದೆಯಾ ಮಮ್ಮಿ ಫಿಕ್ಸ್ ಆಗಿಬಿಟ್ಟು ದೋಸೆ ಬಿಟ್ಟು ಬೇರೆ ಏನೂ ಇಲ್ಲ ಪ್ರಪಂಚದಲ್ಲಿ. ಏನಾಗ್ತದೆ ಅದು ಒಂಥರ ವಿಧಿ ಇಲ್ಲದೆ ಟೇಸ್ಟ್ ಮಾಡೋ ಥರ ಆಯಿತು. ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಇಲ್ಲ ಅಂದರೆ ಆಮೇಲೆ ಹೇಳ್ತಾರೆ ಕ್ಯಾಮ್ರಾ ಆಫ್ ಆಗಿಲ್ಲ. ಬಂದ್ವಿ ಗೈಸ್ ವಾಪಸ್ಸು ಕಾರಿಗೆ. ಇವಾಗ ನಾವು ಹೋಯ್ತಾ ಇದ್ದೀವಿ ಮನೆಗೆ. ವಾಪಸ್ಸು ನನ್ನ ರೂಮ್ಗೆ ಬಂದಿದ್ದೀನಿ. ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡು. ಆ್ಯಂಡ್ ಇವತ್ತಿನ ದಿನ ಚೆನ್ನಾಗಿ ಕಳೆದ್ವಿ. ಸುಮಾರು ತಿಂಗಳುಗಳಾದಮೇಲೆ ಸುಮಾರು ತಿಂಗಳುಗಳೇ ಹೋಗಿದೆ. ನಮ್ಮ ಮನೇಲಿ ಏನು ಗೊತ್ತಾ ಗೈಸ್ ಪ್ರಾಬ್ಲಮ್ಮು, ಹೊರಗಡೆ ಹೋಗೋಣ ಅಂದರೆ ಬರಲ್ಲ, ಬೈತಾರೆ. ಏನಕ್ಕೆ ಸುಮ್ಮನೆ ಅವ್ರಿಗೆ ಏನಕ್ಕೆ ಬೇಡ ಅಂತ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಕೇಳಕ್ಕೆ ಹೋಗಲ್ಲ. ಹಿಂಸೆ ಆಗ್ಬಿಡುತ್ತೆ ನನಗೂ. ಕೇಳಿ ಬೇಜಾರಾಗ್ಬಿಡುತ್ತೆ. ಇವತ್ತೊಂದು ಒಕೇಶನ್ ಇತ್ತು ಆ್ಯನಿವರ್ಸರಿ ಅಂತ. ಸೊ ಅದಕ್ಕೋಸ್ಕರ
ಸರಿ ಅಂತ ಬಂದರು. ಎನಿವೆ ಇರಲಿ, ಚೆನ್ನಾಗಿತ್ತು. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ. ಇಷ್ಟ ಆಗಿರೋ ಲೈಕ್ ಮಾಡಿಬಿಡಿ ಗೈಸ್. ಹೊಸಬ್ರು ನೋಡ್ತಾರೆ ಮರ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಿಮ್ಮ ಫ್ಯಾಮಿಲಿಗೆ. ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನೋಡಿದ್ದಕ್ಕೆ. ಬೈ ಟೇಕ್ ಕೇರ್. ಬಿರಿಯಾನಿ ಇದಾ?